ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಐವತ್ನಾಲ್ಕು ವರ್ಷಗಳ ಹಿಂದೆ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸಮುದ್ರದ ಅಡಿಯಲ್ಲಿ ನಾಶವಾದ PNS ಗಾಜಿ ಇಂದು ಮತ್ತೆ ಇತಿಹಾಸದ ನೆನಪಿನೊಂದಿಗೆ ಮರಳಿ ಬಂದಿದೆ. ಇದು ಕೇವಲ ಒಂದು ಸಬ್ಮೆರಿನ್ ಹೆಸರು ಅಲ್ಲ, ಇದು ಪಾಕಿಸ್ತಾನದ ನೌಕಾಪಡೆಯ ಒಂದು ಪ್ರತೀಕ, ಒಂದು ಸಂದೇಶ ಮತ್ತು ಒಂದು ರಣತಂತ್ರದ ಸೂಚನೆ. ಇತಿಹಾಸದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. 1971ರ ಡಿಸೆಂಬರ್ 3 ಮತ್ತು 4ರ ಮಧ್ಯರಾತ್ರಿ ಅಂದಿನ ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ಸಬ್ಮೆರಿನ್ ಆಗಿದ್ದ PNS ಗಾಜಿ ಭಾರತದ ಪೂರ್ವ ಕರಾವಳಿಯ ವಿಶಾಖಪಟ್ಟಣಂ ಸಮುದ್ರದ ಬಳಿ ಮುಳುಗಿತು. ಈ ಸಬ್ಮೆರಿನ್ ಮೂಲತಃ ಅಮೆರಿಕಾದಲ್ಲಿ ನಿರ್ಮಿತವಾದ ಟೆಂಚ್ ಕ್ಲಾಸ್ ಸಬ್ಮೆರಿನ್. 1963ರಲ್ಲಿ ಇದನ್ನು ಪಾಕಿಸ್ತಾನ ಲೀಸ್ ಮೇಲೆ ಪಡೆದಿತ್ತು. 1971ರ ಯುದ್ಧದಲ್ಲಿ ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತನ್ನು ಹುಡುಕಿ ನಾಶ ಮಾಡುವುದೇ ಇದರ ಮುಖ್ಯ ಗುರಿಯಾಗಿತ್ತು. ಅದರ ಜೊತೆಗೆ ಭಾರತದ ಪೂರ್ವ ಬಂದರುಗಳಲ್ಲಿ ಮೈನ್ಗಳನ್ನು ನೆಡುವ ಕಾರ್ಯವೂ ನೀಡಲಾಗಿತ್ತು. ಆದರೆ ಆ ಮಿಷನ್ ಗಾಜಿಗೆ ಕೊನೆಯದಾಯಿತು. ಪಾಕಿಸ್ತಾನದ PNS ಗಾಜಿ ಡಿಸೆಂಬರ್ 3-4ರ ರಾತ್ರಿ ರಹಸ್ಯಮಯವಾಗಿ ಭಾರತದ ನೌಕಾಪಡೆಯ ದಾಳಿಗೆ ಸ್ಫೋಟಗೊಂಡು ಸಮುದ್ರದ ಅಡಿಯಲ್ಲಿ ಮುಳುಗಿತು. ಆ ಸಬ್ಮೆರಿನ್ನಲ್ಲಿದ್ದ ಎಲ್ಲ 93 ನೌಕಾಪಡೆಯ ಸಿಬ್ಬಂದಿಗಳು ಅಲ್ಲಿ ಸಾವನ್ನಪ್ಪಿದ್ದರು. ಭಾರತದ ಅಧಿಕೃತ ನಿಲುವಿನ ಪ್ರಕಾರ ಭಾರತೀಯ ನೌಕಾಪಡೆಯ ಡೆಸ್ಟ್ರಾಯರ್ INS ರಜಪೂತ್ ಡೆಪ್ತ್ ಚಾರ್ಜ್ ದಾಳಿಯಿಂದ ಗಾಜಿ ನಾಶವಾಯಿತು. ಆದರೆ ಪಾಕಿಸ್ತಾನದ ಕಥನವೇ ಬೇರೆ. ಅವರು ಹೇಳುವುದೇನೆಂದರೆ, ಒಳಗಿನ ತಾಂತ್ರಿಕ ಸ್ಫೋಟ ಅಥವಾ ತಪ್ಪಾಗಿ ಸ್ಫೋಟಗೊಂಡ ಮೈನ್ ಇದಕ್ಕೆ ಕಾರಣ. ಯಾವ ಕಾರಣವಾಗಿದ್ದರೂ ಒಂದು ವಿಷಯ ಮಾತ್ರ ಸ್ಪಷ್ಟ: PNS ಗಾಜಿ ನಾಶವಾದುದರಿಂದ ಬಂಗಾಳ ಕೊಲ್ಲಿಯಲ್ಲಿ ಪಾಕಿಸ್ತಾನದ ನೌಕಾತಂತ್ರ ಸಂಪೂರ್ಣವಾಗಿ ಕುಸಿಯಿತು. ಇದು ಭಾರತದ ನಿರ್ಣಾಯಕ ಗೆಲುವಿಗೆ ದಾರಿ ಮಾಡಿಕೊಟ್ಟಿತು. ಅದೇ ಯುದ್ಧದ ಫಲವಾಗಿ ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರ ಹುಟ್ಟಿತು. ಇದೀಗ ಅದೇ ಹೆಸರು PNS ಗಾಜಿ ಮತ್ತೆ ಮರಳಿ ಬಂದಿದೆ. ಈ ಬಾರಿ ಹಳೆಯ ಡೀಸೆಲ್ ಸಬ್ಮೆರಿನ್ ಆಗಿ ಅಲ್ಲ, ಆಧುನಿಕ ಅತ್ಯಂತ ಶಕ್ತಿಶಾಲಿ ಪ್ಲಾಟ್ಫಾರ್ಮ್ ಆಗಿ. 2025ರ ಡಿಸೆಂಬರ್ 17ರಂದು ಚೀನಾದ ವುಹಾನ್ ನಗರದಲ್ಲಿರುವ ವುಚಾಂಗ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಗ್ರೂಪ್ ಶುಯಾಂಗ್ಲು ಬೇಸ್ನಲ್ಲಿ ಚೀನಾದ ನಿರ್ಮಿತ 4ನೇ ಮತ್ತು ಕೊನೆಯ ಹಂಗೂರ್ ಕ್ಲಾಸ್ ಸಬ್ಮೆರಿನ್ ಲಾಂಚ್ ಮಾಡಲಾಯಿತು. ಅದಕ್ಕೆ ಇಡಲಾದ ಹೆಸರೇ PNS ಗಾಜಿ. ಈ ಸಮಾರಂಭದಲ್ಲಿ ಪಾಕಿಸ್ತಾನ ಮತ್ತು ಚೀನಾದ ಉನ್ನತ ನೌಕಾ ಅಧಿಕಾರಿಗಳು ಭಾಗವಹಿಸಿದ್ದರು. 2015ರಲ್ಲಿ ಸಹಿ ಮಾಡಲಾದ ಸುಮಾರು $5 ಬಿಲಿಯನ್ ಮೌಲ್ಯದ ಒಪ್ಪಂದದಡಿ ಚೀನಾದಲ್ಲಿ ನಿರ್ಮಿಸಲಾಗುತ್ತಿರುವ 4 ಸಬ್ಮೆರಿನ್ಗಳ ನಿರ್ಮಾಣ ಈಗ ಪೂರ್ಣಗೊಂಡಿದೆ. ಪಾಕಿಸ್ತಾನದ ನೌಕಾಪಡೆ ಇದನ್ನು ಒಂದು ಮಹತ್ವದ ಮೈಲಿಗಲ್ಲು ಎಂದು ವರ್ಣಿಸಿದೆ. ಈ ಸಬ್ಮೆರಿನ್ಗಳು ಈಗ ಗಂಭೀರ ಸೀ ಟ್ರಯಲ್ಸ್ನ ಹಂತದಲ್ಲಿವೆ. ಪರೀಕ್ಷೆಗಳು ಪೂರ್ಣವಾದ ಬಳಿಕ ಪಾಕಿಸ್ತಾನಕ್ಕೆ ಹಸ್ತಾಂತರವಾಗಲಿವೆ. ಇದಕ್ಕಷ್ಟೇ ಅಲ್ಲ, ಇನ್ನೂ 4 ಹಂಗೂರ್ ಕ್ಲಾಸ್ ಸಬ್ಮೆರಿನ್ಗಳು ಕರಾಚಿ ಶಿಪ್ಯಾರ್ಡ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ನಿರ್ಮಾಣವಾಗುತ್ತಿವೆ. ಚೀನಾದಿಂದ ತಂತ್ರಜ್ಞಾನದ ವರ್ಗಾವಣೆ ನಡೆಯುತ್ತಿದೆ. ಅದರ ಮೂಲಕ ಪಾಕಿಸ್ತಾನವು ಸ್ವದೇಶದಲ್ಲೇ ಆಧುನಿಕ ಸಬ್ಮೆರಿನ್ಗಳ ನಿರ್ಮಾಣ ಸಾಮರ್ಥ್ಯ ಪಡೆದುಕೊಳ್ಳುತ್ತಿದೆ. ಒಟ್ಟು 8 ಹಂಗೂರ್ ಕ್ಲಾಸ್ ಸಬ್ಮೆರಿನ್ಸ್ಗಳು 2026ರಿಂದ ಹಂತ ಹಂತವಾಗಿ ಪಾಕಿಸ್ತಾನದ ನೌಕಾಪಡೆಗೆ ಸೇರುವ ನಿರೀಕ್ಷೆ ಇದೆ. ಹಾಗಾದರೆ ಈ ಹೊಸ PNS ಗಾಜಿ ಎಷ್ಟು ಶಕ್ತಿಶಾಲಿ ನೋಡೋಣ ಬನ್ನಿ. ಈ ಹಂಗೂರ್ ಕ್ಲಾಸ್ ಸಬ್ಮೆರಿನ್ಗಳು ಚೀನಾದ ಅತ್ಯಾಧುನಿಕ ಟೈಪ್ 039B ಯುವಾನ್ ಕ್ಲಾಸ್ ಸಬ್ಮೆರಿನ್ಗಳ ಎಕ್ಸ್ಪೋರ್ಟ್ ವರ್ಷನ್ ಆಗಿದೆ.
ಇವುಗಳ ತೂಕ ಸುಮಾರು 2800 ಟನ್. ಅತ್ಯಂತ ಪ್ರಮುಖ ಅಂಶವೇನೆಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ತಂತ್ರಜ್ಞಾನ. ಈ ತಂತ್ರಜ್ಞಾನದಿಂದ ಸಬ್ಮೆರಿನ್ಗಳು ವಾರಗಳ ಕಾಲ ನೀರಿನ ಮೇಲಕ್ಕೆ ಬಾರದೆ ಸಮುದ್ರದ ಅಡಿಯಲ್ಲಿ ಕಾರ್ಯನಿರ್ವಹಿಸಬಹುದು. ಅಂದರೆ ಹೆಚ್ಚಿನ ಸ್ಟೆಲ್ತ್, ಹೆಚ್ಚಿನ ಎಂಡ್ಯೂರೆನ್ಸ್ ಮತ್ತು ಶತ್ರುಗಳಿಗೆ ಪತ್ತೆಯಾಗದ ಸಾಮರ್ಥ್ಯ ಎಂದು ಅರ್ಥ. ಈ ಸಬ್ಮೆರಿನ್ನಲ್ಲಿ ಇವೆ ಅತ್ಯಾಧುನಿಕ ಸೆನ್ಸಾರ್ಗಳು, 6 533 mm ಟಾರ್ಪಿಡೋ ಟ್ಯೂಬ್ಗಳು, ಹೆವಿವೇಟ್ ಟಾರ್ಪಿಡೋಗಳು, ಆಂಟಿ ಶಿಪ್ ಮಿಸೈಲ್ಗಳು ಮತ್ತು ಭವಿಷ್ಯದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಸಾಮರ್ಥ್ಯದ ಬಾಬರ್ 3 ಸಬ್ಮೆರಿನ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಬಳಸುವ ಸಾಧ್ಯತೆಯೂ ಇದೆ. ಇದು ಪಾಕಿಸ್ತಾನದ ನೌಕಾಪಡೆಗೆ ಒಂದು ದೊಡ್ಡ ಸಾಮರ್ಥ್ಯದ ಜಿಗಿತವಾಗಿದೆ. ಪಾಕಿಸ್ತಾನದ ನೌಕಾಪಡೆ ಹೇಳುವಂತೆ ಈ ಸಬ್ಮೆರಿನ್ಗಳು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ಕಾಪಾಡಲು ಮಹತ್ವದ ಪಾತ್ರವನ್ನು ವಹಿಸಲಿವೆ. ಆದರೆ ರಣತಂತ್ರದ ದೃಷ್ಟಿಯಿಂದ ನೋಡಿದರೆ ಇವು ಪಾಕಿಸ್ತಾನದ ಆಂಟಿ ಆಕ್ಸಸ್ ಏರಿಯಾ ಡಿನೈಲ್ A2AD ಸಾಮರ್ಥ್ಯವನ್ನು ಅರೇಬಿಯನ್ ಸಮುದ್ರ ಮತ್ತು ಉತ್ತರ ಭಾರತೀಯ ಮಹಾಸಾಗರದಲ್ಲಿ ಗಟ್ಟಿಗೊಳಿಸುತ್ತವೆ. ಇದೇ ವೇಳೆ ಚೀನಾ ಮತ್ತು ಪಾಕಿಸ್ತಾನದ ರಕ್ಷಣಾ ಸಹಕಾರ ಇನ್ನಷ್ಟು ಆಳಗೊಳ್ಳುತ್ತಿರುವುದು ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ಹೀಗಾಗಿ 1971ರಲ್ಲಿ ಸಮುದ್ರದ ಅಡಿಯಲ್ಲಿ ಅಂತ್ಯ ಕಂಡ PNS ಗಾಜಿ ಇಂದು ಮತ್ತೆ ಆಧುನಿಕ ರೂಪದಲ್ಲಿ ಮೇಲಕ್ಕೆ ಬಂದಿದೆ. ಇದು ಕೇವಲ ಒಂದು ಸಬ್ಮೆರಿನ್ ಅಲ್ಲ, ಇದು ಇತಿಹಾಸ, ರಾಜಕೀಯ, ತಂತ್ರಜ್ಞಾನ ಮತ್ತು ಭವಿಷ್ಯದ ಸಮುದ್ರ ಯುದ್ಧ ತಂತ್ರಗಳ ಸಂಗಮ. ಈ ಮಾಡರ್ನ್ ರಿಸರೆಕ್ಷನ್ ಪ್ರಾದೇಶಿಕ ಸಮುದ್ರ ಶಕ್ತಿ ಸಮತೋಲನದಲ್ಲಿ ಯಾವ ಬದಲಾವಣೆ ತರುತ್ತದೆ ಎಂಬುದು ಮುಂದಿನ ವರ್ಷಗಳಲ್ಲಿ ಸ್ಪಷ್ಟವಾಗಲಿದೆ. ಭಾರತ ಈಗಾಗಲೇ ಇದಕ್ಕೆ ಬಹುಮಟ್ಟದ ಕೌಂಟರ್ ಸ್ಟ್ರಾಟಜಿಯನ್ನು ರೂಪಿಸಿಕೊಂಡಿದೆ. ಮೊದಲನೆಯದಾಗಿ ಭಾರತೀಯ ನೌಕಾಪಡೆ ಈಗ ಅಂಡರ್ ಸಿ ಡಾಮಿನೆನ್ಸ್ ಮೇಲೆ ಭಾರೀ ಹೂಡಿಕೆಯನ್ನು ಮಾಡುತ್ತಿದೆ. ಭಾರತದ ಬಳಿ ಈಗಾಗಲೇ ಸ್ಕಾರ್ಪಿಯನ್ ಕ್ಲಾಸ್ ಕಲ್ವೆರಿ ಸಬ್ಮೆರಿನ್ಸ್ಗಳು ಸೇವೆಯಲ್ಲಿ ಇವೆ. ಇವು ಅತ್ಯಂತ ಶಾಂತ ಲೋ ಅಕಾಸ್ಟಿಕ್ ಸಿಗ್ನೇಚರ್ ಸಬ್ಮೆರಿನ್ಗಳು ಆಗಿವೆ. ಮುಂಬರುವ ದಿನಗಳಲ್ಲಿ ಪ್ರಾಜೆಕ್ಟ್ 75I ಅಡಿಯಲ್ಲಿ AIP ಹೊಂದಿದ ಹೊಸ ತಲೆಮಾರಿನ ಸಬ್ಮೆರಿನ್ಗಳ ಸೇರ್ಪಡೆ ನಿರೀಕ್ಷೆಯಲ್ಲಿದೆ. ಇವು ಹಂಗೂರ್ ಕ್ಲಾಸ್ಗೆ ನೇರ ಪ್ರತಿಸ್ಪರ್ಧಿಗಳು. ಇನ್ನು ಎರಡನೆಯದು ಭಾರತದ ಅಸಲಿ ಶಕ್ತಿ ಕನ್ವೆನ್ಷನಲ್ ಸಬ್ಮೆರಿನ್ಸ್ ಮಾತ್ರವೇ ಅಲ್ಲ. ಭಾರತ ಈಗ ನ್ಯೂಕ್ಲಿಯರ್ ಸಬ್ಮೆರಿನ್ ಆಟದಲ್ಲಿ ಬಹಳ ಮುಂದೆ ಇದೆ. INS ಅರಿಹಂತ್ ಈಗಾಗಲೇ ಸೇವೆಯಲ್ಲಿ ಸೇರ್ಪಡೆಗೊಂಡಿದೆ. INS ಅರಿಗಾತ್ ಶೀಘ್ರದಲ್ಲೇ ಸೇರ್ಪಡೆಯಾಗಲಿದೆ. ಇನ್ನೂ ಹೆಚ್ಚಿನ SSBN ಮತ್ತು SSN ಯೋಜನೆಗಳು ಮುಂದುವರೆದಿವೆ. ನ್ಯೂಕ್ಲಿಯರ್ ಸಬ್ಮೆರಿನ್ಗಳು ಹಂಗೂರ್ ಕ್ಲಾಸ್ ಹಾಗೂ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಸ್ಗಿಂತ ಹೆಚ್ಚು ವೇಗ, ಹೆಚ್ಚು ಎಂಡ್ಯೂರೆನ್ಸ್ ಮತ್ತು ತಿಂಗಳುಗಟ್ಟಲೆ ನೀರಿನ ಅಡಿಯಲ್ಲಿ ಇರುವ ಸಾಮರ್ಥ್ಯವನ್ನು ಹೊಂದಿವೆ. ಮೂರನೆಯ ಪ್ರಮುಖ ಅಂಶವು ಇಂಡಿಯಾಸ್ ಆಂಟಿ ಸಬ್ಮೆರಿನ್ ವಾರ್ಫೇರ್ ASW ಕೆಪಬಿಲಿಟಿ. ಭಾರತ ಈಗ P8I ಪೊಸೆಡಾನ್ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟನ್ನು ಹೊಂದಿದೆ. MH-60R ಸಿಯಾಕ್ ಹೆಲಿಕಾಪ್ಟರ್ಸ್ಗಳು ಭಾರತದ ನೌಕಾಪಡೆಯ ಬಳಿಯಿವೆ. ಅಡ್ವಾನ್ಸ್ಡ್ ಸೋನಾರ್ ನೆಟ್ವರ್ಕ್ಸ್, ಅಂಡರ್ ವಾಟರ್ ಸೆನ್ಸಾರ್ ಚೈನ್ಸ್ ಇವೆಲ್ಲದರ ಮೂಲಕ ಅರೇಬಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಸಬ್ಮೆರಿನ್ಗಳ ಚಲನವಲನಗಳನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡುತ್ತಿದೆ. AIP ಸಬ್ಮೆರಿನ್ಗಳು ಸ್ಟೆಲ್ತ್ ಆಗಿದ್ದರೂ ಪೂರ್ಣವಾಗಿ ಅದೃಶ್ಯವಂತೂ ಅಲ್ಲ. ಇನ್ನೂ ಒಂದು ದೊಡ್ಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಭಾರತದ ಭೌಗೋಳಿಕ ಸ್ಥಿತಿ. ಪಾಕಿಸ್ತಾನದ ಎಲ್ಲ ಪ್ರಮುಖ ನೌಕಾ ಮಾರ್ಗಗಳು ಅರೇಬಿಯನ್ ಸಿ ಚೋಕ್ ಪಾಯಿಂಟ್ಸ್ನ ಮೂಲಕ ಹೋಗುತ್ತವೆ. ಭಾರತ ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ನಿಂದ ಹಿಡಿದು ಪಶ್ಚಿಮ ಕರಾವಳಿಯ ತನಕ ಈ ಚೋಕ್ ಪಾಯಿಂಟ್ಸ್ಗಳ ಮೇಲೆ ಗಮನ ಕೇಂದ್ರೀಕರಿಸಿದೆ. ಅಂದರೆ ಪಾಕಿಸ್ತಾನದ ಸಬ್ಮೆರಿನ್ಸ್ಗಳು ಓಪನ್ ಓಷನ್ಗೆ ಹೋಗುವ ಮುನ್ನವೇ ಭಾರತದ ನೌಕಾಪಡೆಗೆ ಸಿಕ್ಕಿ ಬೀಳುತ್ತವೆ. ಮತ್ತು ಅತಿ ಮುಖ್ಯವಾಗಿ ಭಾರತ ಈಗ ನೆಟ್ವರ್ಕ್ ಸೆಂಟ್ರಿಕ್ ನೇವಲ್ ವಾರ್ಫೇರ್ ಕಡೆಗೆ ಸಾಗುತ್ತಿದೆ. ಸ್ಯಾಟಲೈಟ್, ಡ್ರೋನ್, ಏರ್ಕ್ರಾಫ್ಟ್, ಶಿಪ್, ಸಬ್ಮೆರಿನ್ಗಳು ಎಲ್ಲವೂ ಒಂದು ಇಂಟಿಗ್ರೇಟೆಡ್ ಕಂಬ್ಯಾಟ್ ಪಿಕ್ಚರ್ನಲ್ಲಿ ಕೆಲಸ ಮಾಡುತ್ತಿವೆ. ಇದು ಪಾಕಿಸ್ತಾನದ ಸಿಂಗಲ್ ಪ್ಲಾಟ್ಫಾರ್ಮ್ ಡಿಟರೆನ್ಸ್ಗೆ ಒಂದು ದೊಡ್ಡ ಸವಾಲು.
ಹೀಗಾಗಿ ಪಾಕಿಸ್ತಾನದ PNS ಗಾಜಿ ಮಾಡ್ರನ್ ರಿಸರೆಕ್ಷನ್ ಒಂದು ಸಿಂಬಾಲಿಕ್ ಮತ್ತು ಟ್ಯಾಕ್ಟಿಕಲ್ ಮೂವ್ ಆಗಿದ್ದರೂ ಭಾರತದ ಸಮಗ್ರ ನೌಕಾಶಕ್ತಿ ಟೆಕ್ನಾಲಜಿ, ನ್ಯೂಕ್ಲಿಯರ್ ಡಿಟರೆನ್ಸ್ ಮತ್ತು ASW ಡಾಮಿನೆನ್ಸ್ನ ಮುಂದೆ ಇದೆ. ಇದು ಪವರ್ ಬ್ಯಾಲೆನ್ಸ್ ಬದಲಾಯಿಸುವ ಗೇಮ್ ಚೇಂಜರ್ ಅಂತೂ ಅಲ್ಲ, ಬದಲಿಗೆ ಎಕ್ಸಿಸ್ಟಿಂಗ್ ರೈವಲರಿಯ ಇನ್ನೊಂದು ಅಧ್ಯಾಯ ಮಾತ್ರ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರದ ಅಡಿಯಲ್ಲಿ ನಡೆಯುತ್ತಿರುವ ಈ ನಿಶಬ್ದದ ಯುದ್ಧ ಮುಂದಿನ ದಶಕದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನೌಕಾ ತಂತ್ರವನ್ನು ಪೂರ್ಣವಾಗಿ ರೂಪಿಸಲಿದೆ. ನಿಮಗೆ ಈ ಡಿಫೆನ್ಸ್ ಅನಾಲಿಸಿಸ್ ಇಷ್ಟವಾಯಿತೆ? ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.